ಪೂಜೆ ಅಂದ್ರೆ ಸುಮ್ನೆನಾ? ಪೂಜೆಗೆ ಬೇಕಾದ ವಸ್ತುಗಳನ್ನೆಲ್ಲ ತಯಾರಿ ಮಾಡ್ಕೊಳ್ಬೇಕು. ಅದರಲ್ಲೂ ವಿಶೇಷ ದಿನಗಳಲ್ಲಿ ಪೂಜೆಗೆ ಖರ್ಚು ಜಾಸ್ತಿ. ಹೂವಿನ ರೇಟ್ ಅಂತೂ ಗಗನಕ್ಕೇರಿರುತ್ತೆ. ಇಂತಹ ಸಂದರ್ಭದಲ್ಲಿ ಆರ್ಟಿಫಿಷಿಯಲ್ ಹಾರಗಳಿಗೆ ಮೊರೆ ಹೋಗ್ತಾರೆ ಜನ. ಇಂದಿಗೂ ಪ್ರತಿನಿತ್ಯ ಹೂವಿನ ಹಾರ ಬದಲಿಸುವ ಬದಲಿಗೆ ಸುಂದರವಾದ ಮುತ್ತಿನ ಹಾರಗಳನ್ನ ಹಾಕುವುದು ರೂಢಿ. ಇಂತಹ ಸುಂದರವಾದ ಹಾರವೊಂದನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾರೆ ನಮ್ಮ ಸಿರಿಸಖಿ ನೋಡಿ. ಸಿರಿ ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತು ನಾನು ಫೋಟೋಗಳಿಗೆ ಹಾಕುವಂಥ ಮುತ್ತಿನ ಹಾರ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮುತ್ತಿನ ಹಾರ ಮಾಡೋಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ದಾರ, ಮುತ್ತುಗಳು, ಗೋಲ್ಡನ್ ಬೀಡ್ಸ್, ಗೆಜ್ಜೆ, ಕ್ರಿಸ್ಟಲ್ ಬೀಡ್ಸ್, ಪ್ಲಾಸ್ಟಿಕ್ ರಿಂಗ್ಸ್, ವೈಟ್ ಗ್ಲೂ, ಪರ್ಲ್ ಕ್ಯಾಪ್ಸ್ ಮತ್ತು ಕತ್ತರಿ. ಮೊದಲು ಈ ಎಡ್ಜಿಗೆ ಸ್ವಲ್ಪ ವೈಟ್ ಗ್ಲೂ ಹಚ್ಕೋಬೇಕು, ಯಾಕಂದರೆ ಸ್ಟಿಫಾಗಿ ನಿಲ್ಲಬೇಕು. ಸೂಜಿ ಹಾಕ್ತಾಯಿಲ್ಲ, ನಾವು ಕೈಯಿಂದನೇ ದಾರದಲ್ಲೇ ಪೋಣಿಸ್ತೀವಿ. ಅದಕ್ಕೆ ಸ್ವಲ್ಪ ವೈಟ್ ಗ್ಲೂ ಹಾಕಿ ಈ ಎಡ್ಜು ಸ್ವಲ್ಪ ಸ್ಟಿಫ್ ಮಾಡ್ಕೋಬೇಕು. ಆಮೇಲೆ ಒಂದು ಎಂಡಿಗೆ ಒಂದು ನಾಟ್ ಹಾಕ್ಕೋಬೇಕು. ಇವಾಗ ಒಂದೊಂದಾಗಿ ಮಣಿಗಳನ್ನ ಪೋಣಿಸ್ತಾ ಹೋಗಬೇಕು. ಫಸ್ಟ್ ಈ ಗೋಲ್ಡನ್ ಬೀಡ್ಸ್ 3 ತಗೊಳ್ತಾ ಇದ್ದೀನಿ. ಅದ್ರ ಪಕ್ಕ ಇನ್ನೊಂದೆರಡು ಸೇರಿಸ್ಕೊಳ್ಳಿ. ಆಮೇಲೆ ಒಂದು ಕ್ರಿಸ್ಟಲ್ ಬೀಡ್ ಮತ್ತು 2 ಗೋಲ್ಡನ್ ಬೀಡ್ಸ್. ಆಮೇಲೆ ಒಂದು ಪರ್ಲ್ ಕ್ಯಾಪ್ ಬ್ಯಾಕ್ ಸೈಡಿಂದ ಹಾಕಬೇಕು. ಆಮೇಲೆ ಒಂದು ಮುತ್ತು, ಮತ್ತು ಇನ್ನೊಂದು ಪರ್ಲ್ ಕ್ಯಾಪ್. ಇವಾಗ ಈ ಕಡೆ ಒಳಗಡೆಯಿಂದ ಹಾಕಬೇಕು. ಮತ್ತು ಈ ಕಡೆ ಯಾವ್ದು ಹಾಕಿದ್ದೀವೋ, ಯಾವ ಬೀಡ್ಸ್ ಹಾಕಿದ್ದೀವೋ ಗೋಲ್ಡನ್ ಬೀಡ್ಸು, ಅದೇ 2 ಗೋಲ್ಡನ್ ಬೀಡ್ಸ್ ಹಾಕಬೇಕು. ಇಲ್ಲಿ ತುದಿಯಲ್ಲಿ ಇದು ಹಿಂದೆಗಡೆ ಬರೋದ್ರಿಂದ 5 ಗೋಲ್ಡನ್ ಬೀಡ್ಸ್ ಹಾಕಬೇಕು. ಆಮೇಲಕ್ಕೆ ಡಿಸೈನ್ಗೆ ಈ ಥರ ಹಾಕ್ಕೊಂಡು ಬರಬೇಕು. 2 ಗೋಲ್ಡನ್ ಬೀಡ್ಸ್, 1 ಕ್ರಿಸ್ಟಲ್ ಬೀಡ್ಸ್ ಮತ್ತು 2 ಗೋಲ್ಡನ್ ಬೀಡ್ಸ್. ಆಮೇಲಕ್ಕೆ ಈ ಥರ ಪರ್ಲ್ ಕ್ಯಾಪ್ ಹಾಕಿ ಈ ಥರ ಹೀಗೆ ಮಾಡ್ತಾ ಕಂಟಿನ್ಯೂ ಮಾಡಬೇಕು. ಇವಾಗ ಮತ್ತೆ 2 ಗೋಲ್ಡ್ ಬೀಡ್ಸ್ ಕೇರ್ಫುಲ್ಲಾಗಿ ಹಾಕಬೇಕು, ಯಾಕಂದರೆ ಬೈ ಮಿಸ್ಟೇಕ್ ಬೇರೆ ಬೀಡ್ಸ್ ಹಾಕ್ಬಿಟ್ರೆ ಮತ್ತೆ ಎಲ್ಲ ತೆಗಿಬೇಕಾಗುತ್ತೆ. ಮತ್ತು 2 ಗೋಲ್ಡ್. ಒಂದು ಹಾರ ಮಾಡೋಕ್ಕೆ 10 ಮುತ್ತು ಬೇಕಾಗುತ್ತೆ. ಇವಾಗ 5 ಹಾಕಿದ್ದೀನಿ. 5 ಹಾಕಿ ಮಧ್ಯ ಬರುವಾಗ 1 ಡಬಲ್ ಬೀಡ್ಸ್ ಹಾಕ್ಕೋಬೇಕು. ಇವಾಗ ಈ ಥರ ಅದೇ ಇವಾಗ ಹೇಗೆ ಮಾಡಿದ್ಯೋ ಅದೇ ಥರ ಈ ಕಡೆ ಕಂಟಿನ್ಯೂ ಮಾಡಬೇಕು. ಇದಾದ ಮೇಲೆ ಮತ್ತೆ ಕ್ಯಾಪ್. ಈ ಮಧ್ಯ ಭಾಗದಿಂದ 5 ಆಗಿದೆಯಾ ನೋಡ್ತಾ ಬರಬೇಕು. 1 2 3 ಆಯಿತು, ಇನ್ನು 2 ಹಾಕಬೇಕು. 2 ಗೋಲ್ಡನ್ ಬೀಡ್ಸ್, 1 ಕ್ರಿಸ್ಟಲ್ ಬೀಡ್ ಮತ್ತು 2 ಗೋಲ್ಡನ್ ಬೀಡ್ಸ್. ಇಲ್ಲೆಲ್ಲ 2 ಗೋಲ್ಡನ್ ಬೀಡ್ಸ್ ಹಾಕಿದ್ದೀವಿ. ಲಾಸ್ಟಲ್ಲಿ 5 ಹಾಕಬೇಕು, ಯಾಕಂದರೆ ಹಿಂದೆಗಡೆ ಬರುತ್ತೆ, ಸ್ವಲ್ಪ ಕವರ್ ಆಗುತ್ತೆ. 5 ಗೋಲ್ಡನ್ ಬೀಡ್ಸ್ ಹಾಕಬೇಕು ಲಾಸ್ಟಲ್ಲಿ. ಇನ್ನು ನೋಡಿರಿ, ಇವಾಗ ಮತ್ತೆ ಸರಿಯಾಗಿದೆಯಾ ಅಂತ ನೋಡ್ಕೋಬೇಕು. ಚೆಕ್ ಮಾಡಿಕೊಂಡು ದೆನ್ ಎಂಡಲ್ಲಿ ರಿಂಗ್ ಹಾಕಬೇಕು. ಅದು ಹೇಗೆ ಹಾಕೋದು ಅಂತ ಹೇಳ್ತೀನಿ
ನೋಡಿ ಈ ಥರ ಪ್ಲಾಸ್ಟಿಕ್ ರಿಂಗ್ಸ್ ಇರುತ್ತೆ, ಅದನ್ನು ಈ ಕಡೆ ಈ ಥರ ಹಾಕಿ ನಾಟ್ ಹಾಕ್ಕೋಬೇಕು. ಈಗ ದಾರ ಗಟ್ಟಿಯಾಗಿ ಕಟ್ಟಿದ್ದೀವಿ ಅಂತ ಗೊತ್ತಾದ ಮೇಲೆ ಎಡ್ಜಲ್ಲಿ ಸ್ವಲ್ಪ ಕತ್ತರಿಸ್ಬಿಡಿ, ಸ್ವಲ್ಪ ಬಿಟ್ಟು ಕತ್ತರಿಸಿ. ನೋಡಿ ಇದು ಇವಾಗ ಹಾರ ರೆಡಿ ಆಯಿತು. ಇದಕ್ಕಿಲ್ಲೊಂದು ಹ್ಯಾಂಗಿಂಗ್ ಹಾಕೋಣ. ನಾವು ಇಲ್ಲಿ ಸೂಜಿ ಯೂಸ್ ಮಾಡ್ತಾಯಿಲ್ಲ, ಅದಕ್ಕೆ ಪೋಣ್ಸೋಕ್ಕೆ ಈಸಿ ಆಗಲಿ ಅಂತ ಸ್ವಲ್ಪ ವೈಟ್ ಗ್ಲೂ ಹಾಕ್ಕೊಳ್ತೀವಿ. ಈ ಥರ ಗೆಜ್ಜೆಗಳು ತಗೊಳ್ಳಿ, 3 ಗೆಜ್ಜೆ ಹಾಕ್ಕೊಳ್ಳಿ. ಗಂಟು ಹಾಕ್ಕೊಳ್ಳಿ. ಹೀಗಾದಮೇಲೆ ಇದು ಮಧ್ಯ ಬಂದಿದೆಯಾ ನೋಡಿಕೊಂಡು 1 ಗೋಲ್ಡನ್ ಬೀಡ್, 1 ಪರ್ಲ್ ಕ್ಯಾಪ್, 1 ಮುತ್ತು ಮತ್ತು ಇನ್ನೊಂದು ಪರ್ಲ್ ಕ್ಯಾಪ್, ಇನ್ನೊಂದು ಗೋಲ್ಡನ್ ಬೀಡ್. ಇದನ್ನು ಹಾಕಿ ಈ ಮಧ್ಯ ಭಾಗ ಇದೆಯಲ್ಲ, ಈ ಗುರ್ತು ಮಧ್ಯ ಅಂತ ಗುರ್ತು ಮಾಡ್ಕೊಳ್ಳೋಕ್ಕೆ ಇಲ್ಲಿ 2 ಹಾಕಿದ್ದೀವಿ. ಕ್ರಿಸ್ಟಲ್ ಬೀಡ್ಸ್ ಮಧ್ಯ ತಗೊಂಡು ಈ ಥರ ಕಟ್ಟಬೇಕು. ಇಲ್ಲೂ ಒಂದು 2-3 ಗಂಟು ಹಾಕಿ ಇದಾಯಿತು. ಸ್ವಲ್ಪ ದಾರ ಬಿಟ್ಟು ಕತ್ತರಿಸ್ಕೊಳ್ಳಿ. ಇವಾಗ ಈ ಮುತ್ತಿನ ಹಾರ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಈ ಮುತ್ತಿನ ಹಾರ ಮಾಡೋದು ಹೇಗೆ ಅಂತ ಕಲ್ತಿದ್ದೀರಾ. ನೀವು ಇದೇ ಥರ ವಿಧ ವಿಧವಾದ ಡಿಸೈನ್ನಲ್ಲಿ ಮಾಡ್ಬೋದು. ಮತ್ತು ಎಷ್ಟೇ ದುಡ್ಡು ಕೊಟ್ಟು ನಾವು ಆಚೆ ತಗೊಂಡ್ರು ನಾವೇ ಮಾಡಿದ್ದು ಅನ್ನೋ ಸಂತೋಷ ಇರುತ್ತೆ. ನೋಡಿದ್ರಲ್ಲ ಸಿರಿ ವೀಕ್ಷಕರೇ, ಹಬ್ಬ ಹರಿದಿನಗಳಿಗೆ ಬೇಕಾಗುವ ಹಾರಗಳನ್ನ ಕೊಂಡು ತರುವುದಕ್ಕಿಂತ ಮನೆಯಲ್ಲಿಯೇ ಹಾರಗಳನ್ನ ತಯಾರಿ ಮಾಡ್ಕೊಳ್ಬಹುದು. ನೀವೇ ತಯಾರಿಸಿದ ಹಾರಗಳನ್ನ ದೇವರಿಗೆ ಹಾಕುವುದಂದ್ರೆ ಮನಸ್ಸಿಗೂ ಕೂಡ ಖುಷಿಯಾಗಿರುತ್ತೆ.